ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಅಕ್ಕಿ ಹಿಟ್ಟಿಂದ ಮಾಡಿದ ಇನ್ಸ್ಟಂಟ್ ದೋಸೆ ಮತ್ತು ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಮಿಕ್ಸ್ಡ್ ತರಕಾರಿ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನ ನಮ್ಮ ತುಮಕೂರು ಸೈಡಲ್ಲಿ ಓಡಪ್ಪೆ ಅಂತ ಕರಿತೀವಿ. ಅವರೆಕಾಯಿ ಸೀಸನಲ್ಲಿ ಉಸ್ಲಿ ಮಾಡಿದಾಗಂತೂ ಇದನ್ನೇ ಜಾಸ್ತಿ ಮಾಡೋದು. ಅದಕ್ಕೆ ಕಾಂಬಿನೇಷನ್ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದಕ್ಕೆ. ಮತ್ತೆ ಈ ದೋಸೆ ಹೊರಗಡೆ ಗರಿಗರಿಯಾಗಿರುತ್ತೆ ಮತ್ತೆ ಒಳಪದ್ರ ಮೃದುವಾಗಿರುತ್ತೆ. ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ದೋಸೆನ ನಾವು ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು. ಅದು ಇದು ಅಂತ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಪಲ್ಯ ಅಂತ ಇಲ್ಲ. ಎಲ್ಲಾದ್ರ ಜೊತೆ ಸೂಟ್ ಆಗತ್ತೆ ಇದು. ಹಿಂದಿನ ದಿನದ್ದು ಉಳ್ದಿರೋ ಸಾರು ಇರುತ್ತಲ್ಲ, ಅದ್ರ ಜೊತೆ ಅಂತೂ ಬೊಂಬಾಟಾಗಿರುತ್ತೆ. ಒಂದು ಸ್ವಲ್ಪ ಕಾಯಿ ತುರಿ ಬೆರೆಸ್ಕೊಂಡು ತಿಂದರೆ. ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಒಂದು ಪಾತ್ರೆಗೆ 1.5 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ತೊಳ್ದಾಕಿರೋ ಅಕ್ಕಿ ಹಿಟ್ಟು ತೊಗೊಂಡಿಲ್ಲ, ಒಣ ಅಕ್ಕಿ ಹಿಟ್ಟೇ ತೊಗೊಂಡಿರೋದು. ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಾವು ತುಂಬ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು. ಈ ಥರ ಗಟ್ಟಿ ಗಟ್ಟಿ ಇದ್ದಾಗಲೇ ಚೆನ್ನಾಗಿ ಕಿವುಚಿ ಕಲಿಸ್ಕೋಬೇಕು. ಹಿಟ್ಟನ್ನು ತೊಗೊಂಡು ನಾವು ಮೇಲಿಂದ ಹಿಂಗೆ ಬಿಟ್ಟರೆ ಅದು ಫ್ಲೋ ಆಗಬೇಕು ಈಸಿಯಾಗಿ. ಆ ಥರ ಇರಬೇಕು, ಕಟ್ ಆಗಬಾರ್ದು. ಅಕ್ಕಿ ನೆನೆಸ್ಬೇಕು, ರುಬ್ಬಬೇಕು, ಹುಳಿ ಬಂದಿಲ್ಲ, ಥಂಡಿ ಆ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ. ಈಸಿ ಇದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಕಲಸಾಯಿತು. ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ ನಾನು ಇವಾಗ ಮೇಲೆ ಎತ್ತಿ ಹಿಂಗೆ ಬಿಟ್ಟರೆ ಅದು ಎಳೆ ಬಂದಂಗೆ ಬರಬೇಕು. ಈಗ ಬರ್ತಾ ಇದೆ ನೋಡಿ. ಹಿಂಗೆ ಬಿಟ್ಟರೆ ಕಟ್ ಆಗ್ತಾ ಇಲ್ಲ, ಹಾಗೆ ಎಳೆ ಬರುತ್ತೆ. ಹಿಂಗೆ ಬಂದರೆ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಇದನ್ನು ನಾವು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ಸಾಗು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಸಪ್ರೇಟಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಕುಕ್ಕರ್ ಕಾಯಕ್ಕಿಟ್ಟು ಕಾದ್ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ರೋಸ್ಟ್ ಆದಮೇಲೆ ಅದಕ್ಕೆ ಹಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಪರ್ಟಿಕ್ಯುಲರಾಗಿ ಇದೇ ಥರ ತರಕಾರಿ ಹಾಕ್ಕೋಬೇಕಂತ ಏನಿಲ್ಲ. ನಾನಿಲ್ಲಿ ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಹೀರೆಕಾಯಿ ಇಷ್ಟು ಹಾಕ್ಕೊಟ್ಟಿದ್ದೀನಿ. ನಿಮಗೆ ಯಾವ ತರಕಾರಿ ಅವೈಲೇಬಿಲಿಟಿ ಇದೆಯೋ ಅಥವಾ ಇನ್ಯಾವುದಾದ್ರು ಮಿಕ್ಸ್ ಹಾಕ್ಕೋಬೋದು. ಜೊತೆಗೆ ಬಟಾಣಿ, ದಪ್ಪಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಹಾಕ್ಕೋಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು ಆಪ್ಷನ್ನು. ಈಗ ಈರುಳ್ಳಿ ಅರ್ಧ ಫ್ರೈ ಆಗಿದೆ. ಅದಕ್ಕೆ ತೊಳೆದಿಟ್ಕೊಂಡಿರೋವಂಥ ತರಕಾರಿನೆಲ್ಲ ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ತರಕಾರಿಗಳಲ್ಲಿ ವೈಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸು, ಫೈಬರ್ ಕಂಟೆಂಟು ಎಲ್ಲ ಸಮೃದ್ಧಿಯಾಗಿರೋದ್ರಿಂದ ದೇಹನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ನಾವು ಪ್ರತಿದಿನ ವಿವಿಧ ಬಣ್ಣಗಳ ತರಕಾರಿಗಳನ್ನು ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಮತ್ತು ಫ್ರೆಶ್ ಆ್ಯಂಡ್ ಸೀಸನಲ್ ವೆಜಿಟೇಬಲ್ಸ್ ಏನೇನು ಸಿಗುತ್ತೆ ಅದನ್ನು ಬಳಸೋದು ಉತ್ತಮ. ಮತ್ತು ಕಮ್ಮಿ ಎಣ್ಣೆ ಮತ್ತು ಮಸಾಲೆ ಬಳಸಿ ಬೇಯಿಸೋದ್ರಿಂದ ಪೌಷ್ಟಿಕಾಂಶ ಹೆಚ್ಚು ಉಳಿಯುತ್ತೆ. ಆದ್ದರಿಂದ ನಾವು ತರಕಾರಿನ ಜಾಸ್ತಿ ಬಳಸಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ನಾನು ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಟ್ಟಿದ್ದೀನಿ. ನಾನಿಲ್ಲಿ ಕುಕ್ಕರ್ಗೆ ವಿಷಲ್ ಹಾಕಿ ಕೂಗಿಸ್ತಾ ಇಲ್ಲ. ಈಗ ಮಿಕ್ಸಿ ಜಾರ್ಗೆ 1 ಬೌಲ್ ಕಾಯಿ ತುರಿ, ಅರ್ಧ ಹಸಿ ಈರುಳ್ಳಿ, 1 ಸ್ಪೂನ್ ಜೀರಿಗೆ, 2 ಸ್ಪೂನು ಸಾಂಬಾರು ಪೌಡರು ಮತ್ತು ಒಂದು ಸ್ವಲ್ಪ ಕಡಲೆ, ಒಂದು 4-5 ಗೋಡಂಬಿ ಪೀಸು ಇಷ್ಟು ಹಾಕ್ಬಿಟ್ಟು ನಾನು ರುಬ್ಕೋತಾ ಇದ್ದೀನಿ. ಈ ನೋಡೋದಕ್ಕೆ ಖಾರದ ಪುಡಿ ಅರಿಶಿನ ಕಾಣ್ತಾ ಇದೆ, ಬಟ್ ನಾನಿಲ್ಲಿ ಅರಿಶಿನ ಹಾಕಿಲ್ಲ. ಲೈಟ್ ಬೆಳಕಿಗೆ ಅರಿಶಿನ ಥರ ಕಾಣ್ತಾ ಇದೆ ಅಷ್ಟೇ. ಇದು ದಿನ ನಾವು ಉಪಯೋಗಿಸ್ತೀವಲ್ಲ ಸಾರು ಮಾಡೋದಕ್ಕೆ, ಅದೇ ಸಾಂಬಾರು ಪೌಡರ್ ಹಾಕ್ಕೊಂಡಿರೋದು. ಈಗ ಇದನ್ನು ರುಬ್ಕೋಬೇಕಾಗತ್ತೆ. ನೋಡಿ ಈಗ ರುಬ್ಕೊಂಡಾಗಿದೆ. ತರಕಾರಿ ಬೇಯಕ್ಕೆ ಇಟ್ಟಿದ್ವಿ. ತುಂಬ ಹೈ ಫ್ಲೇಮಲ್ಲಿ ನಾವು ತರಕಾರಿನ ಬೇಯಿಸಬಾರ್ದು. ಬೇಯಿಸಿದ್ರೆ ಕೆಳಗಡೆ ಒತ್ತೋದು ಮತ್ತು ತುಂಬ ಬೇಗ ಬೆಂದ್ಬಿಡೋದು ಆ ಥರ ಆಗುತ್ತೆ. ಲೋ ಫ್ಲೇಮಲ್ಲಿ ತರಕಾರಿನ ಬೇಯಿಸಬೇಕು. ಬಾಯಿ ಮುಚ್ಚಿ ಬೇಯಿಸೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ಪೌಷ್ಟಿಕಾಂಶ ಏನಿದೆ ತರಕಾರಿಲಿ ಅದು ಹಾಗೆ ರಿಟೈನ್ ಆಗುತ್ತೆ. ಈಗ ಮುಕ್ಕಾಲು ಬೆಂದಿದೆ, ಅದಕ್ಕೆ ನಾನು ರುಬ್ಕೊಂಡಿರೋಂಥ ಖಾರ ಹಾಕಿ ಮಿಕ್ಕಿರೋ ಖಾರನೆಲ್ಲ ಮಿಕ್ಸಿನಲ್ಲಿ ನೀರು ಹಾಕ್ಬಿಟ್ಟು ತೊಳ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಆಗಲೇ ಉಪ್ಪು ಹಾಕಿದ್ವಿ ಬೇಯೋದಕ್ಕೆ. ಈಗ ಟೇಸ್ಟ್ ನೋಡಬೇಕು, ಏನಾದರೂ ಕಮ್ಮಿ ಅನಿಸಿದ್ರೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಕುದಿಸ್ಬೇಕಾಗತ್ತೆ. ನೋಡಿ ಇವಾಗ ಕುದಿಸಾಯಿತು, ಚೆನ್ನಾಗಿ ಬೆಂದಿದೆ, ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದೆ.
ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು. ಹಾಕಿ ಅದನ್ನು ಮಿಕ್ಸ್ ಮಾಡಿ ಇವಾಗ ಇಳಿಸ್ತಾ ಇದ್ದೀನಿ. ಬನ್ನಿ ಈಗ ದೋಸೆ ಹಾಕ್ತಾಯಿದ್ದೀನಿ. ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಅದು ಇಷ್ಟು ಗಟ್ಟಿ ಇದೆ. ನಮಗೆ ಇಷ್ಟು ಗಟ್ಟಿ ಇದ್ದರೆ ನಮ್ಮ ದೋಸೆ ತೆಳ್ಳಗೆ ಹಾಕಕ್ಕೆ ಬರಲ್ಲ. ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಮಾಡ್ಕೋಬೇಕು. ಈ ನೀರು ದೋಸೆ ಹಾಕ್ತೀವಲ್ಲ, ಹೆಂಚು ಮೇಲೆ ಹಿಂಗೆ ಎರಚೋದು, ಅದಕ್ಕಿಂತ ಒಂಚೂರು ಗಟ್ಟಿ ಇರಬೇಕಷ್ಟೇ. ಈಗ ಒಲೆ ಮೇಲೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಕಾದಿದೆ. ಈಗ ಅದು ತೊಳೆದಿರೋದ್ರಿಂದ ದೋಸೆ ಕಿತ್ತೋಗ್ಬೋದು ಅಂತ ಈರುಳ್ಳಿ ಸವರ್ಕೋತಾ ಇದ್ದೀನಿ. ಬೇಕಿದ್ರೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಸವರ್ಕೋಬೋದು, ಅಡ್ಡಿ ಇಲ್ಲ. ಈಗ ಸೌಟಲ್ಲಿ ಹಿಟ್ಟನ್ನ ತಗೊಂಡು ನಾವು ಅಲ್ಲಲ್ಲೇ ಹೆರ್ಚ್ಕೊಂಡು ಬರಬೇಕು. ನಾರ್ಮಲ್ ದೋಸೆ ಥರ ಹೆಂಚು ಮೇಲೆ ಹಾಕ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಬಾರ್ದು. ಅಕಸ್ಮಾತ್ ನಿಮ್ಮ ಹೆಂಚಲ್ಲಿ ಏನಾದರೂ ಇಡೀ ಪ್ರಾವಿಷನ್ ಇದ್ದರೆ ಈ ಥರ ಟ್ವಿಲ್ಟ್ ಮಾಡಿ, ಆವಾಗ ಎಕ್ಸ್ಟ್ರಾ ಏನಿದೆ ಹಿಟ್ಟು ಅದೆಲ್ಲ ಈವನಾಗಿ ಸ್ಪ್ರೆಡ್ ಆಗುತ್ತೆ. ಈಗ ನಾವು ಲಿಡ್ನ ಕ್ಲೋಸ್ ಮಾಡಿ ದೋಸೆನ ಬೇಯಿಸ್ಬೇಕಾಗತ್ತೆ. 1 ನಿಮಿಷ ಆಯಿತು, ತೆಗೆದು ನೋಡೋಣ. ನೋಡಿ ಬೆಂದಿದೆ ಈಗ. ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ದೋಸೆ. ಇದು ಕ್ರಿಸ್ಪಿಯಾಗಿರುತ್ತೆ ನೋಡೋಕ್ಕೆ, ಬಟ್ಟು ಒಳಗಡೆ ಮಾತ್ರ ತುಂಬ ಸಾಫ್ಟಾಗಿರುತ್ತೆ. ನೀವು ಅಂದ್ಕೋಬೋದು ಏನಪ್ಪ ಇಷ್ಟು ಒಂಥರ ಒರಟಾಗಿರ್ಬೋದು ದೋಸೆ ಅಂತ. ಇಲ್ಲ, ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಗ್ಚಾಕಿ ನಾವೇನು ತುಂಬ ಹೊತ್ತು ಬೇಯಿಸೋಂಥ ಅವಶ್ಯಕತೆ ಇಲ್ಲ. ಹಾಗೇನು ಕೂಡ ನಾವು ತೆಗಿಬೋದು ದೋಸೆ. ನೋಡಿ ಈಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಸುಮ್ಮನೆ ಈ ಥರ ನೀವು ಹುಯ್ಕೊಂಡು ಹೋಗ್ಬಿಟ್ರೆ ಆಯಿತು. ನೀರಂಗಿರುತ್ತಲ್ಲ ದೋಸೆ ಹಿಟ್ಟು, ಅದನ್ನೇನು ಸ್ಪ್ರೆಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅದನ್ನು ಒಂಚೂರು ಚೂರು ಹಿಟ್ಟು ಹಾಕ್ಬಿಟ್ಟು ಫಿಲ್ ಮಾಡ್ಕೊಂಡ್ರೆ ಆಯಿತು. ಈಗ ಎಣ್ಣೆ ಹಾಕ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿ, ಈಗ ಮೊದಲನೇ ದೋಸೆ ಯಾವ ಥರ ಮಾಡಿದ್ವಲ್ಲ ಅದೇ ಥರ ರಿಪೀಟ್ ಮಾಡಿದ್ರೆ ಆಯಿತು. ನೋಡಿ ಇದನ್ನು ಎತ್ತಾ ಇದ್ದೀನಿ, ಎಷ್ಟು ಈಸಿಯಾಗಿ ಬರ್ತಾಯಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ದೋಸೆ ಮತ್ತು ಸಾಗು ಮಾಡಿರೋದನ್ನ ಹಾಕ್ತಾಯಿದ್ದೀನಿ ನೋಡಿ. ಏನು ಘಮ ಘಮ ಅಂತ ಇದೆ ಸಾಗು, ಗೊತ್ತಾ? ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಬಿಸಿ ಬಿಸಿಯಾಗಿರೋ ಕ್ರಿಸ್ಪಿ ದೋಸೆ ಜೊತೆ ಘಮ ಘಮ ಅಂತ ಟೇಸ್ಟಿಯಾಗಿರುವಂಥ ಕಲರ್ಫುಲ್ಲಾಗಿರೋ ವೆಜಿಟೇಬಲ್ ಸಾಗು ಎರಡೂ ಜೊತೆ ಸೇರ್ಕೊಂಡು ತಿಂತಾ ಇದ್ದರೆ ಆಹಾ, ಆನಂದಕ್ಕೆ ಪಾರವೇ ಇಲ್ಲ ರೀ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.